सुमतिभिरनुमेजं शुभकाजं सखाजं सुखमजमनपाजं मुक्तिपाजं विमाजं द्रहजमहममेजं ध्येयमम्नाजगेयं सदजमसदजेजं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभाजालोल्लासोपहत सकलावत्यतमसे जगज्जन्मस्थेव प्रलयरचनाशील वपुषे नमो शेषान्नाय स्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्यादिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं सवे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದೇವರೆಗೆ ಎಲ್ಲರಲ್ಲೂ ದೋಷ ಇದ್ದೇ ಇದೆ, ಅಂದ್ರೆ ಎಲ್ಲಾ ಅವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ದೋಷ ಇದೆ ಅಂತ ಬಂತು. ಅದಕ್ಕೆ ಭಾಗವತದ ಒಂದು ಸಂವಾದವನ್ನು ಕೊಟ್ಟಿದ್ರು. ಆ ಭಾಗವತದ ಅರ್ಥವನ್ನು ನೋಡ್ತಾ ಇದ್ವಿ. ಅಲ್ಲಿ ಪರಿಮಳ ಟಿಪ್ಪಣಿಯಲ್ಲಿರುವಂತಹ ವಿಷಯ ಏನು ಅಂತ ನೋಡ್ತಾ ಇದ್ವಿ. ಈ ಯೂನಃ ಅಯೂನಃ ಅಂತ ಭಾಗವತಲ್ಲಿ ಒಂದು ಪದ ಬಂದಿದೆ. ಎಲ್ಲಿ ಗರ್ಭೆ ಬಾಲ್ಯೇಪಿ ಅಪೌಷ್ಕಲ್ಯ ಏಕಾದಶ ವಿಧಂ ತದ ಲಿಂಗಂ ನ ದೃಶ್ಯತೆ ಯೂನಃ ಕುಹ್ವಾಂ ಚಂದ್ರಮಸೋ ಯಥ. ಅಲ್ಲಿ ಯೂನಃ ಅಂತಾನೂ ಶಬ್ದ ಇದೆ, ಅಯೂನಃ ಅಂತಾನೂ ಶಬ್ದ ಇದೆ. ಆದ್ರಿಂದ ಲಿಂಗಂ ನ ದೃಶ್ಯತೆ ಯೂನಃ ಅಲ್ಲಿ ಅಳ್ಳು ಹಾಕೊಂಡ್ರೆ ಎಸ್ ಹಾಕೊಂಡ್ರೆ ಅಯೂನ ಅಂತ ಸಿಗತ್ತೆ, ಹಾಕೊಳ್ದೆ ಇದ್ರೆ ಯೂನ ಅಂತ ಇದೆ. ಎರಡೂ ತರ ಅರ್ಥವನ್ನು ಮಾಡ್ಬೇಕು. ಈ ಚಂದ್ರನ ಪಕ್ಷ ಅಂದ್ರೆ ಚಂದ್ರನಿಗೆ ಈ ಶಬ್ದಗಳನ್ನೆಲ್ಲ ಜೋಡಿಸ್ಬೇಕು ಅಂತ ಆದ್ರೆ ಅವಾಗ ಏನರ್ಥ ಅಂದ್ರೆ ಚಂದ್ರ ತಾನು ಅಯೂನಃ ಅಂದ್ರೆ ದ್ವಿತೀಯ ಮೊದಲಾದ ತಿಥಿಗಳಿರುತ್ತಲ್ಲ, ಆ ದ್ವಿತೀಯ ಮೊದಲಾದ ತಿಥಿಗಳಲ್ಲಿ ಚಿಕ್ಕದಾಗಿ, ಬಹಳ ಜಾಸ್ತಿ ಅಲ್ಲ, ತುಂಬಾ ಚಿಕ್ಕದಾಗಿ ಕಾಣ್ತಾನೆ ಅಯೂನಃ. ಯೂನಃ ಅಂದ್ರೆ ಯುವಕಾವಸ್ಥೆಗೆ ಬರ್ತಾನೆ. ಯಾವ ತಿಥಿ ಇದೆ? ಅಷ್ಟಮಿ ಆದಿ ತಿಥಿಗಳಲ್ಲಿ ಅವನ ವೃದ್ಧಿ ಕ್ರಮೇಣ ಆಗಿರುತ್ತೆ. ಹೀಗೆ ಯೂನಃ ಅಯೂನಃ ಲಿಂಗಂ ಅಂತ ಇಷ್ಟ ಆಯ್ತು. ಇದು ಏಕಾದಶ ವಿಧಂ ಅಂದ್ರೆ 11 ಕಲೆಗಳು ಕಾಣುತ್ತೆ ಚಂದ್ರನಲ್ಲಿ ಬೆಳೆದಾಗ. ಅಂದ್ರೆ 11 ಕಲೆ ಅಂತಂದ್ರೆ ದಿವಸ ದಿವಸ ಅವನು ಬೆಳೀತಾ ಶುಕ್ಲ ಪಕ್ಷದಲ್ಲಿ ಅವನು 11 ಕಲೆಗಳನ್ನ ಪಡಿತಾನೆ. ಅದ ತುಂಬಾ ಜಾಸ್ತಿ ಕಲೆಗಳು ಹೊಂದುತ್ತಾನೆ, ಅಂದ್ರೆ ಅಭಿವೃದ್ಧಿ ಪಡೆದಿರ್ತಾನೆ ಅಂತ ಅರ್ಥ. ಹೀಗೆ ಚಂದ್ರಮಸಃ ಚಂದ್ರನ ಲಿಂಗ, ಲಿಂಗ ಅನ್ನೋ ಶಬ್ದಕ್ಕೆ ಈ ಪಕ್ಷದಲ್ಲಿ ಏನರ್ಥ? ಅವನ ಬಿಂಬ ಇದೆಯಲ್ಲ, ಏನ್ ಕಾಣ್ತಾ ಇದೀವಲ್ಲ ಅವನ ಬಿಂಬ, ಅಂತ ಚಂದ್ರ ಬಿಂಬ ಅವನ ಸ್ವರೂಪ ಅದು ಕೆಲವು ತಿಥಿಗಳಲ್ಲಿ ಕಡಿಮೆ ಇರುತ್ತೆ, ಕೆಲವು ತಿಥಿಗಳಲ್ಲಿ ಜಾಸ್ತಿ ಆಗಿರುತ್ತೆ. 11 ಕಲೆಗಳು 16 ಕಲೆಗಳವರೆಗೆ
ಪೂರ್ಣ ಕಲೆ ಹೊಂದುವವರೆಗೆ ಆ ಚಂದ್ರನ ಅಭಿವೃದ್ಧಿ ಇರೋ ತರ ಈ ಕಾಮ, ರಾಗ, ದ್ವೇಷ ಇವುಗಳು ಕೂಡ ಹಾಗೆ. ಕೆಲವು ಕಾಣಿಸೋದೇ ಇಲ್ಲ, ಆಮೇಲೆ ಕೆಲವು ಟೈಮ್ ನಲ್ಲಿ ಕಾಣಿಸತ್ತೆ, ಹಾಗೆ ವಯಸ್ಸಾಗ್ತಾ ಆಗ್ತಾ ವ್ಯಕ್ತವಾಗಿ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಈ ಶ್ಲೋಕದ ಅರ್ಥವನ್ನ ಹೀಗೆ ತಿಳ್ಕೊಳ್ಬೇಕು ಅಂತ ಅದನ್ನ ಬಿಡಿಸಿದ್ದಾರೆ. ಇಷ್ಟು ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಬಂದ ವಿಷಯ. ನೀವು ಒಮ್ಮೆ ನೋಡ್ಕೊಂತ ಹೋದ್ರೆ ಆ ಪೂರ್ಣ ಅರ್ಥ ಪ್ರತಿಯೊಂದು ಶಬ್ದಕ್ಕೂ ಹೇಳಾಗಿದೆ. ಏನಿಲ್ಲ, ವಾಕ್ಯ ಓದಿ ತಿಳ್ಕೊಳ್ಬೇಕಷ್ಟೆ. ಅಲ್ಲಿ ನೋಡಿ, ಮೊದಲಿಂದ ಬರೋಣ. ಪರಿಮಳ ಟಿಪ್ಪಣಿಯಲ್ಲಿ 3ನೇ ಲೈನ್ ವಿಚ್ಛಿನ್ನಾಹ ಉದಾರಾಹ ಅಂತೆಲ್ಲ ಇದೆ. ಅದಾದ್ಮೇಲೆ ಪ್ರಾರಂಭ ಆಗುತ್ತೆ. ಚತುರ್ಥ ಸ್ಕಂದಸ್ಥ ವಾಕ್ಯ, 4ನೇ ಸ್ಕಂದದಲ್ಲಿ ಬರುವಂತಹ ವಾಕ್ಯ ಅದು ಯಾವುದು ಅದನ್ನ ಮುಂದಕ್ಕೆ ಕೊಟ್ಟು 1-2 ಲೈನ್ ಆದ್ಮೇಲೆ ಅಸ್ಯ ಅರ್ಥ, ಇದರ ಅರ್ಥ ಏನು ಅಂತ ಬಿಡಿಸಿದ್ರು. ಅರ್ಥವನ್ನ ಬಿಡಿಸ್ತಾ ಲಿಂಗ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ನಾನು, ನನ್ನದು, ನನ್ನವರು ಅನ್ನುವ ಏನು ಈ ಮಮತೆ ಇದೆ, ಜ್ಞಾನ ಇದೆಯಲ್ಲ, ಇದನ್ನೆಲ್ಲ ಲಿಂಗಂ ಅನ್ನೋ ಶಬ್ದ ತಗೊಂಡ್ರು. ಇದು ಎಲ್ಲಾ ಪುರುಷರಿಗೂ ಇರುತ್ತೆ. ಅದು ಗರ್ಭದಲ್ಲಾಗ್ಲಿ ಬಾಲ್ಯದಲ್ಲಾಗ್ಲಿ ಸ್ಥಿತಿ ದಶಾಯಂ ಅಪೌಷ್ಕಲ್ಯ, ಬಹಳ ಕಾಣಲ್ಲ, ಅದನ್ನ ತನುಲಿಂಗಂ, ಚಿಕ್ಕದಾಗಿ ಲಿಂಗಂ ಆ ಜ್ಞಾನ ಇರುತ್ತೆ, ವ್ಯಕ್ತ ಆಗಲ್ಲ ಅಷ್ಟು ಅಂತ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಯೂನಃ ಯೌವನೇ ಸ್ಥಿತಂ, ಯೂನ ಅನ್ನೋ ಶಬ್ದಕ್ಕೆ ಯೌವನ ಅಂತ ಅರ್ಥ, ಅದನ್ನ ಅರ್ಥ ಬಿಡಿಸಿದ್ದಾರೆ ರಾಯರು. ಯೌವನದಲ್ಲಿ ಇರ್ಬೇಕಾದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನೋಭೇದೇನ ಏಕಾದಶಭಿ, 11 ಇಂದ್ರಿಯ ಹೇಗೆ, ಜ್ಞಾನೇಂದ್ರಿಯ ಇದು, ಕರ್ಮೇಂದ್ರಿಯ ಇದು, ಮನಸ್ಸೊಂದು, ಒಟ್ಟು 11 ಇಂದ್ರಿಯ. ಇದರಿಂದ ಚೆನ್ನಾಗಿ ವ್ಯಕ್ತೀಕ್ರಿಯಮಾಣಂ, ಚೆನ್ನಾಗಿ ಹೊರಗಡೆ ವ್ಯಕ್ತ ಆಗುತ್ತೆ. ಅಷ್ಟೇ ಅಲ್ಲ, ತದಾ ಪಟುಕರಣೈ ವಿಷಯ ಸಂಬಂಧೆ, ಅಂದ್ರೆ ಯಾವಾಗ ಇಂದ್ರಿಯಗಳಿಗೆ ಶಕ್ತಿ ಬರುತ್ತಲ್ಲ ಅದಕ್ಕೆ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ, ಬಿಸಿ ರಕ್ತ ಅಂತ, ಅದೇ ಆ ಯುವಕಾವಸ್ಥೆಯಲ್ಲಿ ಚೆನ್ನಾಗಿ ಶಕ್ತಿ ಇರುತ್ತೆ. ಆ ಶಕ್ತಿ ಇದ್ದಾಗ ವಿಷಯ ಪದಾರ್ಥಗಳಿಗೆ ಸಂಪರ್ಕ ಆಗುತ್ತೆ, ರಾಗ, ದ್ವೇಷ, ಅಸೂಯೆ ಜಾಸ್ತಿ ಆಗತ್ತೆ, ರಾಗಾದಿಗಳ ಉತ್ಕಟತನ, ಆಗೇನನ್ಸತ್ತೆ, ನಾನು, ನನ್ನದು ಅಂತ ಅನ್ನುವಂತ ಭಾವನೆ ಬಂದೇ ಬರುತ್ತೆ. ಅದನ್ನ ಮಮ ಇತ್ಯಾದಿ ಭವತಿ ಇತಿ ಭಾವ. ಇದಾಯ್ತು. ಇನ್ನೂ ಸ್ವಲ್ಪ ಮುಂದುವರೆಸ್ತಾ ಇದು ಪರಿಮಳದಲ್ಲಿ ಯಥಾ ಚಂದ್ರಮಸಃ ಗರ್ಭೆ ಸ್ಥಿತಸ್ಯ ಸೂರ್ಯಬಿಂಬೆ ಪ್ರವಿಷ್ಟಸ್ಯ, ವಸ್ತುತಃ ಸೂರ್ಯಬಿಂಬ ಇರುತ್ತೆ, ಆ ಅಮಾವಾಸ್ಯೆ ದಿವಸದಲ್ಲಿ ಈ ಚಂದ್ರಬಿಂಬ ಏನಾಗುತ್ತೆ, ಅದು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡತ್ತೆ, ಕಾಣಿಸಲ್ಲ. ಅದು ಇರುತ್ತೆ ಆದ್ರೆ ಕಾಣಿಸಲ್ಲ, ಯಾಕೆಂದ್ರೆ ಅದು ಮುಚ್ಚೋಗ್ಬಿಟ್ಟಿರುತ್ತೆ ಅಂತ. ಸೂರ್ಯಬಿಂಬ ಇದ್ದಾಗ ಅದರ ಜೊತೆಗೆ ಈ ಚಂದ್ರನ ಬಿಂಬ ಮುಚ್ಚೋಗ್ಬಿಟ್ಟಿರುತ್ತೆ. ಅದು ಬಾಹ್ಯೆ ಪ್ರತಿಪದ್ದಿನ ಸ್ಥಿತಸ್ಯ ಲಿಂಗಂ ಸ್ವರೂಪಂ ಬಿಂಬಂ, ಆಗ ಪ್ರತಿಪತ್ತಿನದಲ್ಲಿ ಇರುವಂತಹ ಆ ಚಂದ್ರಬಿಂಬ ನಿಧಾನಕ್ಕೆ ಒಂದೊಂದೊಂದೊಂದೇ ಕಾಣ್ತಾ ಬರುತ್ತೆ. ತುಂಬಾ ಚಿಕ್ಕ ಅವಸ್ಥೆ, ಸ್ವಲ್ಪ ದೊಡ್ಡದು, ಇನ್ನೂ ದೊಡ್ಡದು, ಈ ತರ. ಇಲ್ಲಿ ಒಂದು ವಾಕ್ಯವನ್ನ ಹಾಕ್ತಾರೆ ಪರಿಮಳ ಟಿಪ್ಪಣಿಲಿ. ಲಿಂಗ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದು ಜ್ಞಾಪಕ, ನಮ್ಗೆ ಒಂದು ವಿಷಯದ ಬಗ್ಗೆ ಜ್ಞಾನ ಬರ್ಬೇಕು ಅಂದ್ರೆ ಅದಕ್ಕೆ ಇದನ್ನ ಕಾರಣವಾಗಿರುತ್ತೆ, ಅಂಥದ್ದು ಲಿಂಗ ಅಂತ ಅನಿಸ್ಕೊಡುತ್ತೆ. ಇನ್ನೊಂದು ಲಿಂಗ ಅನ್ನೋ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಉದಾಹರಣೆಗೆ ಇಲ್ಲೇ ಇದೆ, ಏನು, ಈಗ ಚಂದ್ರನ ಲಿಂಗ ಅಂದ್ರೆ ಅರ್ಥ ಚಂದ್ರನ ಸ್ವರೂಪ, ಚಂದ್ರಬಿಂಬ ಅಂತ ಅರ್ಥ. ಇದು ಚಂದ್ರನ ಪಕ್ಷದಲ್ಲಿ, ಆಗ ಲಿಂಗ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಇನ್ನೊಂದು ಲಿಂಗ ಶಬ್ದಕ್ಕೆ ಅರ್ಥ ಜ್ಞಾಪಕ ಅಂತ ಅರ್ಥ. ಉದಾಹರಣೆಗೆ ಪರ್ವತದಲ್ಲಿ ವನ್ನಿ ಇದೆ, ಇದಕ್ಕೆ ಲಿಂಗ ಏನು, ಇದಕ್ಕೆ ಜ್ಞಾಪಕ ಏನು, ಧೂಮ ಜ್ಞಾಪಕ, ಧೂಮ ಲಿಂಗ ಅಂತ ಅನಿಸ್ಕೊಡುತ್ತೆ. ಈ ರೀತಿ. ಇನ್ನು ಕುಹ್ವಾಂ ಅಮಾವಾಸ್ಯಾಯಾಮ್, ಕುಹುವಿನಲ್ಲಿ ಅಂದ್ರೆ ಅಮಾವಾಸ್ಯೆಯಲ್ಲಿ ಅಪೌಷ್ಕಲ್ಯಾತ್ ನ ದೃಶ್ಯತೆ, ಅಲ್ಲಿ ಪುಷ್ಕಲತೆ ಇರಲ್ಲ, ಬಹಳ ಅನ್ನೋದಿರಲ್ಲ, ಚಿಕ್ಕದಾಗಿರತ್ತೆ, ಅದು ಕಾಣಲ್ಲ. ಆಮೇಲೆ ಅಯೂನಃ ಅನ್ನೋದಕ್ಕೆ ದ್ವಿತೀಯ ತೃತೀಯಾದಿ ತಿಥಿಸ್ಥಸ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ಯೂನಃ ಅನ್ನೋದಕ್ಕೆ ಅಷ್ಟಮ್ಯಾದಿ ತಿಥಿಗಳಲ್ಲಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿ ಇದರ ಅರ್ಥವನ್ನ ಹೇಳಾಗಿದೆ ತಾತ್ಪರ್ಯ. ಅಲ್ಲಲ್ಲಿ ಪಂಕ್ತಿಯ ಅರ್ಥ ಕೆಲವು ಸರಿ ಗೊತ್ತಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಪಂಕ್ತಿಯನ್ನ ಅಲ್ಲಲ್ಲಿ ಓದಿ ಅರ್ಥವನ್ನ ಹೇಳಿದ್ದೀನಿ. ಇನ್ನು ಗುರುವರ್ಥ ದೀಪಿಕಾ ಟಿಪ್ಪಣಿಯ ವಿಚಾರ ಪೂರ್ಣ ಮುಗ್ದಿತ್ತು. ಇನ್ನು ಯಾದುಪತ್ಯ ಟಿಪ್ಪಣಿಯಲ್ಲಿ ಅವರ ಅರ್ಥ ಮಾಡೋದಿಷ್ಟು. ಅಲ್ಲಿ ಅಹಂ ಮಮ ಅಂತ ಹೇಳಿ ಜ್ಞಾನವನ್ನ ಹೇಳಿದ್ವಿ, ಏನು, ಲಿಂಗವನ್ನೋ ಶಬ್ದದಿಂದ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ನಾನು ನಂದು ಅಂತ ಅದು ಚಿಕ್ಕ ಮಗುವಿನಿಂದಲೂ ಇದ್ದೇ ಇರುತ್ತೆ ಅಂತ ಹೇಳಿದ್ವಿ. ಅಲ್ಲಿ ಇವರು ವ್ಯಾಖ್ಯಾನ ಮಾಡ್ತಾ ಬರೀ ಜ್ಞಾನ ಅಷ್ಟೇ ಅಲ್ಲ, ರಾಗದ್ವೇಷಗಳನ್ನು ತಗೊಳ್ಳಿ, ಅದು ಕೂಡ ಚಿಕ್ಕ ವಯಸ್ಸಿನಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಚೆನ್ನಾಗಿ ತೋರಲ್ಲ ಅಷ್ಟೇ ಹೊರತು ಇರೋದೇ ಇಲ್ಲ ಅಂತ ಹೇಳ್ಬೇಡಿ, ಅದು ಅವ್ಯಕ್ತವಾಗಿ ಇರುತ್ತೆ ಅಂತ ಅರ್ಥ ಅಷ್ಟೇ ಅಂತ ಅದನ್ನೊಂದು ಅರ್ಥ. ಅಂದ್ರೆ ಬರೀ ಜ್ಞಾನವನ್ನು ತಗೊಳ್ಬಾರ್ದು,
ರಾಗದ್ವೇಷವನ್ನು ತಗೊಳ್ಬೇಕು ಅಂತ ಅದನ್ನೊಂದು ಸೂಚನೆ ಮಾಡಿದ್ದಾರೆ. ಇಷ್ಟಾಗಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಬರೋಣ. ಇಲ್ಲಿ ಏನ್ ಹೇಳ್ತಾರೆ ಇವರು ಅಂದ್ರೆ, ಈ ಪ್ರಸುಪ್ತ ಅನ್ನೋ ಶಬ್ದಕ್ಕೆ ಇದುವರೆಗೂ ನಾವೇನ್ ಹೇಳಿದ್ವಿ, ಪ್ರಸುಪ್ತ ಕಾಮ ಅಂತಂದ್ರೆ ಮಲ್ಕೊಂಡ್ಬಿಟ್ಟಿರುತ್ತೆ, ಅಂದ್ರೆ ಕಾಣಿಸೋದೇ ಇಲ್ಲ ಅಂಥ ಕಾಮ ಅಂತ. ಇವ್ರೇನ್ ಹೇಳ್ತಾರೆ, ಕಾಮ ಇರತ್ತೆ, ಅದ್ರ ಮೇಲೆ ಪರದೆ ಇರತ್ತೆ, ಅದ್ರ ಮೇಲೆ ಮುಚ್ಚಳ ಇರುತ್ತೆ, ಆದ್ರಿಂದ ಕಾಣ್ತಾ ಇಲ್ಲ ಅಂತ. ಪ್ರಸುಪ್ತ ಕಾಮ ಅಂದ್ರೆ ಇದ್ರೂ ಅದು ಕಾಣದೇ ಇರೋದಕ್ಕೆ ಒಂದು ಬೇಕಾದ ಪದಾರ್ಥ ಆವರಕವಾಗಿರುತ್ತೆ, ಆದ್ರಿಂದ ಕಾಣ್ತಾ ಇಲ್ಲ ಅನ್ನೋ ಅರ್ಥವನ್ನ ಹೇಳ್ತಾರೆ ಪ್ರಸುಪ್ತ ಅನ್ನೋದಕ್ಕೆ. ಇನ್ನು ವಿಚ್ಛಿನ್ನ ಅನ್ನೋದಕ್ಕೆ ಇವ್ರೇನ್ ಹೇಳ್ತಾರೆ, ಒಂದು ಮುಹೂರ್ತ ಕಾಲ ಇರೋದು. ವಿಚ್ಛಿನ್ನ ಅಂದ್ರೆ ಈಗ 1 ನಿಮಿಷ ಕಾಮ ಬಂದು ಹೊರಟೋಗೋದು ಅದಲ್ಲ, ಅಥವಾ 2 ನಿಮಿಷ ಕೋಪ ಬಂದು ಹೋಗೋದು, ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಸುಮಾರು ಹೊತ್ತು, ಒಂದು ಮುಹೂರ್ತ ಕಾಲದವರೆಗೆ, 1 ಮುಕ್ಕಾಲು ಗಂಟೆ ನಿರಂತರ ಕುದಿತಾನೇ ಇರ್ತಾನೆ ವ್ಯಕ್ತಿ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತಿನ್ಯಾವಲೋ 1/4 ಗಂಟೆ, ಹೀಗೆ ಇದನ್ನ ವಿಚ್ಛಿನ್ನ ಕಾಮ, ವಿಚ್ಛಿನ್ನ ದ್ವೇಷ, ವಿಚ್ಛಿನ್ನ ರಾಗ ಅಂತ ಹೇಳ್ತಾರೆ ಅಂತ ಇವರ ಪ್ರಕಾರ. ಇನ್ನು ಉದಾರ ಅಂದ್ರೆ ಉತ್ಕೃಷ್ಟ ಅಂತ ಅದು ಇದ್ದೇ ಬಂದೇ ಬಂತು. ಇಷ್ಟನ್ನ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಹೇಳಿದ್ದಾರೆ. ಇದಾದ್ಮೇಲೆ ವಾಕ್ಯಾರ್ಥ ರತ್ನಮಾಲಾ ಅಂತ ಒಂದು ಟಿಪ್ಪಣಿ ಬಂದಿದೆ. ಈ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆಲ್ಲ ಅದರ ವಿವರಣೆಯಾಗಿ ಬರುತ್ತೆ. ಇಲ್ಲೇನ್ ಹೇಳಿದ್ದಾರೆ ಇವರು ಅಂದ್ರೆ, ಈ ಪ್ರಸುಪ್ತ, ತನು, ವಿಚ್ಛಿನ್ನ, ಉದಾರ ಅಂತೆಲ್ಲ ಇದೆಯಲ್ಲ, ಇದನ್ನೆಲ್ಲ ಎಲ್ಲಿ ಹೇಳಿದ್ದಾರೆ, ಯಾವ ಗ್ರಂಥದಲ್ಲಿ ಇದೆ? ಇದೆಲ್ಲ ಹೇಳಿದ್ ಸರಿ, ಬಟ್ ಯಾವ ಗ್ರಂಥದಲ್ಲಿ ಇದೆ ವಿಷಯ ಅಂದ್ರೆ, ಯಥಾಹ ಪತಂಜಲಿ ಅವಿದ್ಯಾ ಕ್ಷೇತ್ರತ್ವ ಉತ್ತರೇಶಾಂ ಪ್ರಸುಪ್ತ ತನು ವಿಚ್ಛಿನ್ನ ಉದಾರ ಭೇದೇನ ಅಂತ ಅಲ್ಲಿ ಈ ಪತಂಜಲಿ ಅವಿದ್ಯಾ ಕ್ಷೇತ್ರತ್ವ ಉತ್ತರೇಶಾಂ, ಪತಂಜಲಿ ಹೀಗೆ ಹೇಳಿದಾನೆ ಅಂತ ಹೇಳಿ ಆ ಪ್ರಮಾಣಮಾಲಾ ಅನ್ನೋ ಗ್ರಂಥದ ಟೀಕೆಯಲ್ಲಿ ಹೇಳಿದಾರಂತೆ. ಅಲ್ಲಿ ಬರುವಂತಹ ವಿಷಯ ಇದು, ಅದನ್ನ ಇಲ್ಲಿ ಹೇಳಿರೋದು, ಜಯತೀರ್ಥರು ಅದನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಇಷ್ಟು ಬಂತು. ಇಲ್ಲಿಗೆ ಈ ವಿಷಯ ಅಂದ್ರೆ ಈ ಯಾವ ಚಿಕ್ಕ ವಯಸ್ಸಿನಿಂದ ಹಿಡಿದು, ಅಂದ್ರೆ ಬಾಲ್ಯಕಾಲದಿಂದ ಹಿಡಿದು ಅವನು ವೃದ್ಧನಾಗುವವರೆಗೆ ನಿರಂತರವಾಗಿ ಅವನಲ್ಲಿ ದೋಷಗಳಿದ್ದೇ ಇರುತ್ತೆ ಅನ್ನೋ ವಿಷಯ ಇದೆಯಲ್ಲ, ಆದ್ರಿಂದಲೇ ಪ್ರತಿಯೊಬ್ಬ ಸಂಸಾರಿ, ಅಂದ್ರೆ ಎಂಥ ಸಂಸಾರಿ, ಅವನ ಗರ್ಭದಲ್ಲಿರೋ ಮಗುಗೆ ಯಾಕೆ ಮೋಕ್ಷ ಆಗ್ತಾ ಇಲ್ಲ ಅಂದ್ರೆ ಅದ್ರಲ್ಲೂ ಇದೆ ರಾಗದ್ವೇಷ ಎಲ್ಲ ಇದ್ದೇ ಇದೆ ಅಂತ ಅರ್ಥ. ಸರಿ, ಗರ್ಭದಲ್ಲಿರೋ ಮಗುವಿನಲ್ಲೇ ದೋಷವನ್ನು ಹೇಳಿದ್ರೆ ಇನ್ನದು ಹೊರಗ್ ಬಂದು 1 ವರ್ಷದ ಮಗು ಆದ್ರೂ ಅಷ್ಟೇ, 5 ವರ್ಷದ್ದಾದ್ರೂ ಅಷ್ಟೇ, ಇನ್ನು 10 ವರ್ಷದವನಾದ್ರೂ ಅಷ್ಟೇ, 15 ಆಗ್ಲಿ 20 ಆಗ್ಲಿ, ಇನ್ನು 30 ಹಾಗೆ ಬೆಳೀತಾ ವಯಸ್ಸಾಗೋವರೆಗೆ ರಾಗ ದ್ವೇಷ ಕಾಮ ಇದೆಲ್ಲ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಎಲ್ಲಾ ಅವಸ್ಥೆಯ ಸಂಸಾರಿ ಜೀವರಲ್ಲಿ ಇದ್ದೇ ಇರುತ್ತೆ. ಆದ್ರೆ ಕೆಲವುದು ತುಂಬಾ ಅವ್ಯಕ್ತ, ಕಾಣಿಸೋದೇ ಇಲ್ಲ, ಸ್ವಲ್ಪ ಕಾಣುತ್ತೆ, ಆಗಾಗ ಕಾಣುತ್ತೆ, ಚೆನ್ನಾಗ್ ಕಾಣುತ್ತೆ ಅಂತ ಒಬ್ಬೊಬ್ರು ಒಂದೊಂದ್ ತರ ವಿವರಣೆಯನ್ನ ಕೊಟ್ರು. ಅದನ್ನೆಲ್ಲ ಹೇಳಲಿಕ್ಕೆ ಪ್ರಸುಪ್ತ, ತನು, ವಿಚ್ಛಿನ್ನ, ಉದಾರ ಈ ಶಬ್ದಗಳನ್ನ ಹಾಕಿದ್ದಾರೆ. ಇದನ್ನ ಪತಂಜಲಿ ಋಷಿನೂ ಕೂಡ ಹೇಳಿದ್ದಾನೆ. ಅದಕ್ಕೆ ಪ್ರಮಾಣಮಾಲಾ ಅನ್ನೋ ಗ್ರಂಥದ ಟೀಕೆಯಲ್ಲಿ ಅದರ ಬಗ್ಗೆ ವಿವರಣೆನೂ ಕೂಡ ಬಂದಿದೆ. ಅದಕ್ಕೆ ಅನುಸಾರಿಯಾಗಿ ಇಲ್ಲಿ ಹೇಳಿದ್ದಾರೆ ಅಂತಾನು ಇಲ್ಲಿ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಇಷ್ಟಾದ್ಮೇಲೆ ಮುಂದಿನ ಸುಧಾಮೂಲಕ್ಕೆ ಹೋಗೋಣ. ಹೀಗೆಲ್ಲಾ ಟಿಪ್ಪಣಿಯ ವಿಚಾರ ನೋಡಾಯ್ತು. ಈಗ 98ನೆಯ ಸುಧಾಮೂಲ, ಅಥಾಪಿ ಸ್ಯಾತ್, ಆದ್ರೂ ಒಂದು ದೋಷ ಇದೆ ಅಂತ. ಏನ್ ದೋಷ ಹೇಳಿಕೊಟ್ರು ಮತ್ತೆ ನೋಡಿ, ಯಾವ ಸಂಸಾರಿ ಜೀವರಲ್ಲೂ ಕೂಡ ದೋಷ ಇರ್ಲೇಬೇಕು, ದೋಷ ಇಲ್ಲ ಅಂತ ಹೇಳಿಕ್ ಬರಲ್ಲ ಅಂತಂದ್ರೆ ಅದನ್ನ ನಾವು ತೋರಿಸ್ತೀವಿ. ಈ ಸಂಸಾರಿ ಜೀವರುಗಳಲ್ಲಿ ಕೆಲವರಲ್ಲಿ ದೋಷ ಇರ್ಲಿಕ್ಕೆ ಅವಕಾಶನೇ ಇಲ್ಲ. ಇದು ಹೇಗ್ ಸಾಧ್ಯ? ಇದುವರೆಗೆ ಕಷ್ಟಪಟ್ಟು ಎಲ್ಲಾ ಸಂಸಾರಿ ಜೀವರಲ್ಲಿ ದೋಷ ಇದೆ ಅಂತ ಹೇಳಿದ್ರು, ಅದಕ್ಕೊಂದು ಭಾಗವತ ವಾಕ್ಯ ಕೊಟ್ರು, ಅದನ್ನ ವಿವರಿಸಿದ್ರು, ಎಲ್ಲಾ ಆಯ್ತು. ಇದಾದ್ಮೇಲೆ ಅವನೊಬ್ಬನಿಗೆ ಪ್ರಶ್ನೆ ಶುರು ಆಯ್ತು, ಇಲ್ಲ ಇಲ್ಲ ಅಂತ ಜೀವನನ್ನು ಹುಡ್ಕೊಂಡ್ ಬಂದಿದ್ದೀನಿ, ಅಂತ ಸಂಸಾರಿ ಜೀವನಿಗೆ ದೋಷನೇ ಇಲ್ಲ, ಅವನಿಗೆ ಯಾಕೆ ಇನ್ನೂ ಮುಕ್ತಿ ಆಗ್ತಾ ಇಲ್ಲ, ಅವನು ಸಂಸಾರದಲ್ಲಿ ಯಾಕಿದ್ದಾನೆ ಅಂತ ಪ್ರಶ್ನೆ. ಯಾರಂತ ಜೀವರು ಅಂದ್ರೆ ಅವ್ರು ಯಾರು ಅಂದ್ರೆ ರುಜುಗಳು ಅಂತ ಶುರು ಮಾಡ್ತಾರೆ. ರುಜುಗಳಿದಾರಲ್ಲ ಅವರು ಸಂಸಾರಿ ಜೀವರು ಅಂತ. ಈ ರುಜು ಅನ್ನೋ ಶಬ್ದ ಬಂದ ಕೂಡಲೇ ಈ ರುಜು ಅಂದ್ರೆ ಏನರ್ಥ? ಸಂಸ್ಕೃತದಲ್ಲಿ ರುಜು ಅನ್ನೋದಕ್ಕೆ ಸರಳವಾದ ಅರ್ಥ ಏನು? ನೇರವಾಗಿರೋರು ರುಜುಗಳು ಅಂತ. ವಕ್ರ ಮಾರ್ಗವಾಗಿರೋರು ವಕ್ರ ಗಾಮಿಗಳು, ರುಜು ಮಾರ್ಗಾವಲಂಬಿಗಳು ಅಂದ್ರೆ ನೇರ ಮಾರ್ಗ, ಪ್ರಾಮಾಣಿಕವಾದ ಮಾರ್ಗ, ಆಚೆ ಈಚೆ ಸುತ್ತಲೂ ಸುತ್ತಿ ಬಳಸೋದೇನಿಲ್ಲ, ನೇರವಾಗಿ ಹೇಳೋದಷ್ಟೇ. ಈಗ ಒಂದ್ ವಿಷಯ ಹೇಳ್ಬೇಕು ಅಂದ್ರೆ ನೇರವಾಗಿ ಹೇಳ್ಬೇಕು, ಅದನ್ನ ಬಿಟ್ಟು ಸುತ್ತಿ ಬಳಸಿ ಅಲ್ಲಿ ಇಲ್ಲಿ ಅದೇ ಆಗ್ಬೇಕು, ನೇರವಾಗಿ ಹೇಳೋದು. ಇದು ರುಜು ಮಾರ್ಗಾವಲಂಬಿಗಳು. ವಕ್ರ ಮಾರ್ಗಾವಲಂಬಿ ಅಂದ್ರೆ ಬೇರೆ ಮಾರ್ಗವನ್ನ ಅನುಸರಿಸೋದು. ಹೀಗಿದ್ದಾರೆ. ಇದು ನಾವು ಸಾಮಾನ್ಯವಾಗಿ ರುಜು ಅನ್ನೋ ಶಬ್ದಕ್ಕೆ ಅರ್ಥವನ್ನು ತಿಳ್ಕೊಂಡಿರ್ತೀವಿ. ಆದ್ರಿಂದ ರುಜುಗಳಾಗ್ಬೇಕು, ಎಲ್ರೂ ರುಜುಗಳಾಗ್ಬೇಕು. ಯಾವ ರೀತಿ? ಎಲ್ರೂ ಶುದ್ಧವಾದ ಪ್ರಾಮಾಣಿಕವಾದ ಮಾರ್ಗದಲ್ಲಿ ಸ್ವಚ್ಛವಾಗಿ ಹೋಗ್ಬೇಕು. ಇಷ್ಟು.
ಇಲ್ಲಿ ಹೇಳ್ತಾರೋ ರುಜುಗಳು ಸಂಸಾರಿ ಜೀವರು ಅಂದ್ರೆ ಯಾರು ಅಂದ್ರೆ ಹಿರಣ್ಯ ಗರ್ಭ ಪದಪ್ರಾಪ್ತಿ ಯೋಗ್ಯಾ ಸಂತಿ ಸಂಸಾರಿಣ ಪುರುಷಾಹ. ಹಿರಣ್ಯ ಗರ್ಭ ಪದವಿಗೆ ಬರೋರು ಅಂದ್ರೆ ಬ್ರಹ್ಮ ಪದವಿಗೆ ಬರುವಂತಹ ಯಾವ ಸಂಸಾರದಲ್ಲಿರೋ ಪುರುಷರಿದ್ದಾರೆ ಅವರನ್ನ ರುಜುಗಳು ಅಂತ ಕರೀತಾರೆ. ಹಾಗಾದ್ರೆ ರುಜವೋ ನಾಮ, ಜಯತೀರ್ಥರು ಹೇಳೋ ಪ್ರಕಾರ ಏನು, ರುಜವೋ ನಾಮ ಹಿರಣ್ಯ ಗರ್ಭ ಪದ ಪ್ರಾಪ್ತಿ ಯೋಗ್ಯಾ ಸಂಸಾರಿಣ ಸಂತಿ ಪುರುಷ. ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರ ಪದವಿ ಹೊಂದಲಿಕ್ಕೆ ಯೋಗ್ಯರಾದ ಸಂಸಾರದಲ್ಲಿರುವಂತಹ ಮನುಷ್ಯರು ಇವರು ರುಜುಗಳು ಅಂತ ಹೇಳಿ. ಸರಿ, ಇದನ್ನ ಏನಾಯ್ತು ಈಗ ನೋಡಿ, ಬ್ರಹ್ಮ ಪದವಿಗೆ ಬರುವಂಥವರು ಅಂತ ಆದ್ಮೇಲೆ ಅವರಲ್ಲಿ ದೋಷ ಇರ್ಲಿಕ್ಕಾಗತ್ತಾ? ನಚತೆ ದೋಷಿಣ ಇತಿ ಯುಕ್ತಂ, ಅವರ ದೋಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗ ಒಂದ್ ವೇಳೆ ಅವರಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಅವ್ರು ರುಜುಗಳು ಅಂತ ಕರೀಲೇಬೇಡಿ. ಯಾಕೆಂದ್ರೆ ರುಜು ಅನ್ನೋದಕ್ಕೆ ಬ್ರಹ್ಮ ಪದವಿಗೆ ಬರೋರು ಸಂಸಾರಿ ಜೀವಿಗಳಿಗೆ ರುಜು ಅಂತ ಕರೀತಾರೆ ನಿಜ. ಅದೇ ರೀತಿ ರುಜವಃ ಸಮೀಚೀನಾಹ ನಿರ್ದೋಷಾಹ ಇತಿ ಅನರ್ಥಾಂತರ ಅಂತ ಜಯತೀರ್ಥರ ಮಾತು. ರುಜುಗಳು ಅಂದ್ರೆ ಸಮೀಚೀನಾಹ ಒಳ್ಳೆಯವರು, ನಿರ್ದೋಷಾಹ ಸ್ವಲ್ಪನೂ ದೋಷ ಇಲ್ಲದೆ ಇರೋರು, ಅವರ ಹತ್ರ ದೋಷದ ಸುಳಿವು ಇರಲ್ಲ ಅಂತವ್ರು ಅಂತ ಅರ್ಥ. ಯಾಕೆ ರುಜು ಅನ್ನೋ ಶಬ್ದಕ್ಕೆ ಹಾಗರ್ಥ. ಆದ್ರಿಂದ ಏನಾಯ್ತು, ಸಂಸಾರದಲ್ಲಿ ಕೆಲವ್ರನ್ನ ಹುಡುಕೊಟ್ವಿ ನಿಮ್ಗೆ, ಯಾರು ರುಜುಗಳಿದ್ದಾರೆ ಸಂಸಾರದಲ್ಲಿ. ಅಂಥ ರುಜುಗಳು ತಾವು ಬ್ರಹ್ಮ ಪದವಿಗೆ ಹೋಗೋರು, ಆದ್ರಿಂದ ಅವರಲ್ಲಿ ದೋಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅವರಲ್ಲಿ ದೋಷ ಇದೆ ಅಂತ ಒಪ್ಪಿದ್ರೆ ಅವ್ರು ರುಜು ಅಂತ ಕರೀಲೇಬಾರ್ದು ನೀವು. ಯಾಕೆ ರುಜು ಅಂದ್ರೆ ಏನರ್ಥ, ಸಮೀಚೀನ ನಿರ್ದೋಷ ಇತಿ ಅನರ್ಥಾಂತರಂ, ಇದ್ರ ಬಿಟ್ಟು ಬೇರೆ ಅರ್ಥ ಇಲ್ಲ. ಇದೆಲ್ಲ ಪರ್ಯಾಯ ಶಬ್ದಗಳು ಅಂತ ಇಷ್ಟು ಇಲ್ಲಿ ಜಯತೀರ್ಥರು ತಾವು ವಿವರಣೆ ಮಾಡಿ ಆ ಪೂರ್ವ ಪಕ್ಷಿಯ ಅಭಿಪ್ರಾಯವನ್ನ ಗಟ್ಟಿ ಮಾಡಿದ್ರು. ಅದಕ್ಕೇನ್ ಹೇಳ್ತಾರೆ ಗೊತ್ತಾ ಉತ್ತರ? ಯಾರು ಹೇಳಿದ್ ನಿಮ್ಗೆ ಸಂಸಾರಿ ಜೀವರಾದ ರುಜುಗಳಲ್ಲಿ ದೋಷ ಇಲ್ಲ ಅಂತ ಹೇಳಿ? ಅವರಲ್ಲೂ ದೋಷ ಇದ್ದೇ ಇದೆ. ಓ, ಗಾಬರಿ ಆಗತ್ತೆ. ರುಜುಗಳಲ್ಲಿ ದೋಷ ಇದೆಯಾ? ಇದೆ, ಅವರಲ್ಲಿ ದೋಷ ಇದೆ. ಆದ್ರೆ ಗಾಬರಿ ಆಗೋ ಅಗತ್ಯ ಇಲ್ಲ. ಯಾಕೆಂದ್ರೆ ಏನ್ ದೋಷ ಇದೆ ಅಂತ ಹೇಳ್ಬೇಕಲ್ಲ. ಆ ದೋಷದ ಬಗ್ಗೆ ಯಾವ ದೋಷ ಇದೆ ಅಂತ ಹೇಳಿಲ್ಲ, ಸ್ಪಷ್ಟ ದೋಷ ಇದೆ ಅಂತ. ಸಾಮಾನ್ಯವಾಗಿ ಎಲ್ಲರಲ್ಲೂ ಏನ್ ದೋಷ ಇರುತ್ತೆ? ಪಾರತಂತ್ರ ಒಂದು ದೋಷನೇ ತಾನೆ. ಇನ್ನೊಬ್ಬರ ಅಧೀನವಾಗಿ ನಾವ್ ಇರೋದು ಅಂದ್ರೆ ಅದು ದೋಷನೇ ತಾನೆ. ನಾವು ದೇವರ ಅಧೀನ, ಮತ್ತೆ ಲಕ್ಷ್ಮಿಯ ಅಧೀನ, ರುದ್ರದೇವರ ಅಧೀನ, ವಾದಿರಾಜರ ಅಧೀನ, ಎಲ್ಲ ದೇವತೆಗಳ ಅಧೀನ ನಾವು. ದೊಡ್ಡ ದೋಷ ಅಲ್ವಾ ಪಾರತಂತ್ರ? ಸ್ವಾತಂತ್ರ್ಯ ಇದ್ರೆ ಅದು ಗುಣ, ಪಾರತಂತ್ರ ಇದ್ರೆ ಅದು ದೋಷ. ಹಾಗಂತ ಲಕ್ಷ್ಮೀ ದೇವಿಲೂ ದೋಷ ಇದೆ ಅಂತ ಹೇಳ್ತೀರಾ? ಅವಳು ಕೂಡ ದೇವರ ಅಧೀನವಾಗಿ ಇರೋದು. ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನೊಬ್ಬರ ಅಧೀನ ಹಾಗಾಗಿ ದೋಷ ಇದೆ ಅಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಅಲ್ಲಿ ಏನ್ ದೋಷ ಇದೆ ಅಂದ್ರೆ ರುಜುಗಳಲ್ಲಿ ಒಂದು ದೋಷ ಕಂಡು ಹಿಡಿದ್ರು. ಇದನ್ನ ಹೇಳ್ತಾ ಇರೋರು ಯಾರು? ಇದನ್ನ ಹೇಳ್ತಾ ಇರೋದೇ ರುಜುಗಳು. ಅಂದ್ರೆ ಅನುವ್ಯಾಖ್ಯಾನದಲ್ಲೇ ದೋಷ ಹೇಳ್ತಾರೆ. ಅನುವ್ಯಾಖ್ಯಾನ ಬರೆದವ್ರು ಯಾರು? ರಚನೆ ಮಾಡಿದವ್ರು ಯಾರು? ಮಧ್ವಾಚಾರ್ಯರು. ಮಧ್ವಾಚಾರ್ಯ ರುಜುಗಳು. ರುಜುಗಳಾದ ಮಧ್ವಾಚಾರ್ಯರೇ ರುಜುಗಳಲ್ಲಿ ಒಂದು ದೋಷ ಇದೆ, ಒಂದೇ ಒಂದು, ಜಾಸ್ತಿ ಇಲ್ಲ, ಒಂದೇ ಒಂದು ದೋಷ ಇದೆ ಅಂತ ಹೇಳ್ತಾರೆ. ಏನ್ ದೋಷ? ರುಜೂನಾಂ ಏಕ ಏವಾಸ್ತಿ ಪರಮೋತ್ಸಾಹ ವರ್ಜನಂ. ಈ ರುಜುಗಳಲ್ಲಿ ಏನಂದ್ರೆ ಪರಮ ಉತ್ಸಾಹ ವರ್ಜನ. ಈಗ ಕೆಲವರಲ್ಲಿ ಅತಿ ಉತ್ಸಾಹ ಇರುತ್ತೆ, ಓ ಅಂತ ಕೂಗಾಡ್ತಾ ಇರ್ತಾರೆ, ಹಾ ಅಂತ. ಕೆಲವು ಶಾಂತವಾಗಿರ್ತಾರೆ. ಈ ಕೆಲವ್ರಿಗೆ ಉತ್ಸಾಹನೇ ಇರಲ್ಲ, ಪರಮೋತ್ಸಾಹ, ಅವ್ರಿಗೆ ಉತ್ಸಾಹನೇ ಬರಲ್ಲ ಜೀವನದಲ್ಲಿ, ಬಿಟ್ಟು ಒಂಥರಾ ಇರ್ತಾರೆ. ಈ ರುಜುಗಳೇನಂದ್ರೆ ಪರಮೋತ್ಸಾಹ ಇರಲ್ಲ ಇವ್ರಿಗೆ, ಅದ್ರ ಬಗ್ಗೆ ತುಂಬಾ ಉತ್ಸಾಹ ಅಂತ ಇರಲ್ಲ, ಅದನ್ನ ಬಿಟ್ಬಿಟ್ಟಿದ್ದಾರೆ. ಅದೇ ಒಂದ್ ದೊಡ್ಡ ದೋಷ ಅಂತ. ಏನದು ಪರಮೋತ್ಸಾಹ ವರ್ಜನ ಅಂದ್ರೆ? ಅವಾಗ ಅದನ್ನ ವಿವರಣೆ ಮಾಡ್ತಾರೆ ಜಯತೀರ್ಥರು. ರುಜೂನಾಮಪಿ ಮೋಕ್ಷಾರ್ಥಂ ಮಹಾ ಉದ್ಯೋಗ ವರ್ಜನಂ ನಾಮ ದೋಷ ಅಸ್ತಿ ಇತ್ಯತಃ ನ ಉಕ್ತಮಯುಕ್ತಂ. ಅವರಲ್ಲೂ ಒಂದು ದೋಷ ಇದೆ. ಏನ್ ದೋಷ ಅಂದ್ರೆ ಮೋಕ್ಷಕ್ಕೋಸ್ಕರ ತುಂಬಾ ಪ್ರಯತ್ನ ಪಡಲ್ವಂತವ್ರು, ಅದೇ ಒಂದು ದೊಡ್ಡ ದೋಷ ಅವರಲ್ಲಿ ಅಂತೆ. ಮೋಕ್ಷಕ್ಕೋಸ್ಕರ ರುಜುಗಳು ಕೂಡ ನಮಗ್ ಬೇಕು ಮೋಕ್ಷ ಅಂತ ಹೇಳಿ ಅವರು ಪ್ರಯತ್ನ ಪಟ್ಟಿದ್ರೆ ಅದು ದೋಷ ಅಲ್ಲ. ಆದ್ರೆ ಮೋಕ್ಷ ಬೇಕು ಅಂತಾನೆ ಅದನ್ನ ಹಿಡಿದು ಜಗ್ಗಿ ಅಲ್ಲಿ ಪ್ರಯತ್ನ ಪಡ್ತಾ ಇರಲ್ಲ ಅವರು. ಆ ಪರಮೋತ್ಸಾಹ ಇರಲ್ವಲ್ಲ ಮೋಕ್ಷಕ್ಕೋಸ್ಕರ, ಅದೇ ಅವರಲ್ಲಿರುವಂತಹ ಒಂದು ದೋಷ ಅಂತ ಹೇಳ್ತಾರೆ. ಯಾಕೆ ಈ ತರ ದೋಷ ಇದೆ ಅಂತ ಹೇಳ್ತಾ ಇದ್ರಿ ನೀವು? ಅವಾಗ ಹೇಳ್ತಾರೆ, ಅನ್ಯಥಾ ಒಂದ್ ವೇಳೆ ಈ ದೋಷ ಅವರಲ್ಲಿ ಇಲ್ಲ ಅಂದ್ರೆ ಯಾಕೆ ಇನ್ನು ಸಂಸಾರದಲ್ಲಿ ಕೂತಿದ್ದಾರೆ ರುಜುಗಳೆಲ್ಲ? ಅವರೆಲ್ಲ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು. ಮಧ್ವಾಚಾರ್ಯ ಯಾಕೆ ಇನ್ನು ಮೋಕ್ಷಕ್ಕೆ ಹೋಗ್ಲಿಲ್ಲ? ಅವರು ಪರಮೋತ್ಸಾಹ ವರ್ಜನಂ, ಅವರಲ್ಲಿ ದೋಷ ಇದೆ. ಇನ್ ಯಾರ್ಯಾರು ರುಜುಗಳು ಅಂತ ಒಪ್ತೀವಿ, ಎಲ್ಲಾ ರುಜುಗಳು ಯಾಕೆ ಇನ್ನು ಸಂಸಾರ ಬಿಟ್ಟು ಮೋಕ್ಷಕ್ಕೆ ಹೋಗಿಲ್ಲ? ಎಲ್ಲರಲ್ಲೂ ಒಂದೊಂದು ದೋಷ ಇದೆ. ಏನ್ ದೋಷ? ಪರಮೋತ್ಸಾಹ ಇಲ್ಲ, ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ತುಂಬಾ ಬೇಕಾದ ಪ್ರಯತ್ನ ಪಡಲ್ಲ, ಉತ್ಸಾಹ ಇಲ್ಲ ಅವ್ರಿಗೆ. ಅದು ದೊಡ್ಡ ಗುಣ ವಾಸ್ತವಿಕವಾಗಿ, ಅದು ದೋಷ ಅಲ್ಲ.
ಆದ್ರೆ ಇಲ್ಲಿ ದೋಷ ಅಂತ ಪರಿಗಣನೆ ಮಾಡಿದಲ್ಲ, ಇದರ ತಾತ್ಪರ್ಯನು ಹೇಳ್ತಾರೆ ಮುಂದಕ್ಕೆ. ಇದನ್ನ ದೋಷ ಅಂತ ಕರಿಬಾರ್ದು, ಅದು ಇರೋ ಗುಣ ಕಡಿಮೆ ಅಂತ ಕರಿಬೇಕು. ಗುಣ ಅಲ್ಪತ್ವ ಮಾತ್ರ, ಇರೋ ಗುಣ ಕಡಿಮೆ. ಪರಮೋತ್ಸಾಹ ಅವರಿಗೆ ಬೇರೆಯವರಲ್ಲಿ ಇದೆಯಲ್ಲ, ನಾವು ಮೋಕ್ಷಕ್ಕೆ ಹೋಗ್ಬಿಡ್ಬೇಕು ಹಾಗೆ ಹೀಗೆ ಅಂತ ಒಂದು ಉತ್ಸಾಹ ಇದೆಯಲ್ಲ, ಆ ಉತ್ಸಾಹ ಇವರಲ್ಲಿ ಕಾಣಲ್ಲ ಅಂತ ಅಷ್ಟೇ ಹೊರತು ದೋಷ ಇದೆ ಅಂತ ಅರ್ಥ ಅಲ್ಲ ಅಂತ ಇನ್ನೊಂದು ಅವರೇ ಮಧ್ವಾಚಾರ್ಯರೇ ವಿವರಣೆ ಮಾಡ್ತಾರೆ, ಜಯತೀರ್ಥರು ಅದಕ್ಕೆ ವಿವರಣೆ ಮಾಡ್ತಾರೆ ಮುಂದೆ. ಆದ್ರೆ ದೋಷ ಇದೆ ಅನ್ನೋ ಪಕ್ಷನೂ ಇದೆ, ಆದ್ರೆ ಅದನ್ನ ದೋಷ ಅಂತ ಕರೀದೇನೆ ಗುಣ ಅಲ್ಪ, ಇರೋ ಗುಣ ಕಡಿಮೆ. ಇರೋ ಗುಣ ಕಡಿಮೆ ಅಂದ್ರೆ ಅದು ದೋಷದಲ್ಲೇ ಸೇರೋದಲ್ವಾ ಅಂತ ಕೆಲವ್ರ ವಾದ. ಅಂತೂ ಇರ್ಲಿ, ಅದೇನಾಯ್ತು, ಅನ್ಯಥಾ ಮೋಕ್ಷ ವಿಳಂಬ ಅಸಂಭವ. ಒಂದ್ ವೇಳೆ ಇಂಥ ದೋಷ ಇಲ್ಲದೆ ಹೋದ್ರೆ ಅವರು ಮೋಕ್ಷಕ್ಕೆ ಯಾಕೆ ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ವಿಳಂಬ ಯಾಕೆ ಆಗ್ತಾ ಇದೆ ಅವ್ರಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ? ಅಲ್ಲ ನಚೈವಂ ರುಜುತ್ವ ವಿರೋಧ. ಅಲ್ಲ, ನೀವು ಒಂದು ದೋಷವನ್ನ ಬಾಯಿ ಬಿಟ್ಟು ಹೀಗೆ ಹೇಳ್ತಿದ್ರೆ ಮತ್ತೆ ರುಜು ಅನ್ನೋ ಹೆಸರು ಕಿತ್ತ ಹಾಕಿ ಆಗುತ್ತೆ. ರುಜು ಅಂತ ಹೆಸರು ಹೇಳ್ಬೇಡಿ ಅಂದ್ರೆ, ಯತಃ ಅಸೌ ಏಕ ಏವ. ಅಯ್ಯೋ ಒಂದೇ ತಾನೆ, ಒಂದ್ ಬಿಟ್ಟಿನೆಲ್ಲ ಗುಣಗಳಿರತ್ತಾನೆ, ಇರ್ಲಿ ಪರವಾಗಿಲ್ಲ ರುಜು ಅಂತ ಕರ್ಕೊಳ್ಳೋಣ. ರುಜು ಅಂದ್ರೆ ಏನರ್ಥ? ದೋಷ ಬಾಹುಲ್ಯ ಅಭಾವಿ ಅಭಿಪ್ರಾಯಂ ರುಜುತ್ವ ವಚನಂ. ರುಜುಗಳು ಅಂತ ಕರೆಯೋದು ತುಂಬಾ ದೋಷ ಇಲ್ಲ ಆದ್ರಿಂದ ರುಜುಗಳು ಅಂತ ಅರ್ಥ. ಒಂದೊಂದಿದ್ರೆ ಲೆಕ್ಕಕ್ಕೆ ಬರಲ್ಲ, ಅದ್ ಬಿಟ್ಕೊಳ್ಳೋಣ. ಒಂದ್ ದೋಷ ಇದ್ರೆ ತೊಂದ್ರೆ ಇಲ್ಲ. ಈಗ ಇವನ್ ಒಳ್ಳೆಯವನು, ತುಂಬಾ ಒಳ್ಳೆಯವನು ಇವನು ಅಂತ ಹೊಗಳ್ತಾ ಇರ್ತೀವಿ ಒಬ್ಬನ ಬಗ್ಗೆ, ಏನ್ ದೋಷನೇ ಇಲ್ವಾ, ಇವನು ಎಲ್ಲಾನು ಸರಿ ಇದಾನ ಎಲ್ಲಾ ವಿಷಯದಲ್ಲಿ ಅಂತ ಯಾರೋ ಒಬ್ರು ಮಾತಾಡ್ತಾರೆ. ನಿಜ, ಯಾವ್ದೋ ಒಂದ್ ವಿಷಯದಲ್ಲಿ ದೋಷ ಇರ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಒಂದು ದೋಷ ಇಟ್ಕೊಂಡ್ಬಿಟ್ಟು ಅವನಲ್ಲಿ ಗುಣನೇ ಇಲ್ಲ, ಅವ್ನು ಒಳ್ಳೆಯವನೇ ಇಲ್ಲ ಅಂತ ಯಾರು ಹೇಳ್ತಾರ? ಪೂರ್ತಿ ಗುಣವಂತ, ಏನೋ ಒಂದು ಕಪ್ ಚುಕ್ಕೆ ಒಂದು ಮಾತ್ರ ಅಷ್ಟೇ, ಅದನ್ನ ಇಟ್ಕೊಂಡು ಅವ್ನು ಪೂರ್ಣ ದೋಷಿ ಹಾಗೆ ಹೇಗೆ ಅಂತ ಅನ್ನೋದಾ? ಅಲ್ಲ. ಒಂದು ದೋಷ ಇದ್ದು ಲೆಕ್ಕಕ್ಕೆ ಬರಲ್ಲ ಅಂತ ಅರ್ಥ. ಆ ರೀತಿ ಈ ಸಂಸಾರದಲ್ಲಿರುವಂತಹ ರುಜುಗಳಿಗೆಲ್ಲ ರುಜು ಅಂತ ಕರೆಯೋದು ಯಾವ ಲೆಕ್ಕದಲ್ಲಿ? ಒಂದು ದೋಷ ಇದೆ, ಮಿಕ್ಕಿದ್ದೆಲ್ಲ ಗುಣ ಇದೆ. ಆ ಒಂದು ದೋಷ ಇದ್ದು ಲೆಕ್ಕಕ್ಕೆ ಬರಲ್ಲ, ಹಾಗಾಗಿ ಅವ್ರನ್ನ ರುಜು ಅಂತ ಕರೆಯೋದು ಅಷ್ಟೇ ಅಂತ ಈ ಅಭಿಪ್ರಾಯದಲ್ಲಿ ರುಜು ಶಬ್ದ ಸರಿಯಾಗಿದೆ. ಇದು ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಅಲ್ಪಸ್ವೇ ನಿಸ್ವಪ್ರಯೋಗ ದರ್ಶನಾತ್ ಅಂತ ಇದಕ್ಕೊಂದು ಉದಾಹರಣೆಯನ್ನ ಕೊಡ್ತಾರೆ. ಈ ಉದಾಹರಣೆ ವಿವರಣೆಯನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.